ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಹೊಸ ಥರ ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ವಿಡಿಯೋ ಫುಲ್ ಎಲ್ಲ ಮಾಡಿಬಿಟ್ಟು ವಿಡಿಯೋ ಮಾಡಿಬಿಟ್ಟು ಆಮೇಲೆ ಹಿಂದೆಗಡೆಯಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಆದರೂ ಅದಕ್ಕೆ ಯಾಕೋ ಯೂಸ್ ಬರ್ತಾನೇ ಇಲ್ಲ. ಎಲ್ಲ ಪೂರ್ತಿ ಲಾಗ್ ಮಾಡ್ತಾ ಇರ್ತಾರೆ, ಎಷ್ಟೋ ಜನ ಲಾಗ್ ಮಾಡ್ತಾ ಇರ್ತಾರೆ. ಸುಮ್ಮನೆ ಹಿಂಗೆ ಇಟ್ಕೊಂಡು ಹೋಗ್ತಾರೆ, ಹಂಗೆ ಬರ್ತಾರೆ, ಹಿಂಗೆ ಬರ್ತಾರೆ, ಇದನ್ನು ತೋರಿಸ್ತಾರೆ, ಅದನ್ನು ತೋರಿಸ್ತಾರೆ, ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾರೆ. ಅಷ್ಟೆಲ್ಲ ಯೂಸ್ ಬಂದಿರುತ್ತೆ ಅವರು. ಆದರೆ ನಾವು ಇಷ್ಟು ಕಷ್ಟಪಟ್ಟು ಎಲ್ಲ ಮಾಡಿ ಎಡಿಟ್ ಮಾಡಿ ಅದು ಮಾಡಿ ಇದು ಮಾಡಿ ಅಷ್ಟು ರೆಸಿಪಿ ಇಷ್ಟೆಲ್ಲ ವಿಡಿಯೋ ನೀಟಾಗಿ ಮಾಡಿ ಇದ್ರೂ ಬರ್ತಾ ಇರಲ್ಲ. ಅದಕ್ಕೆ ನೋಡೋಣ, ಈ ಥರ ಲಾಗ್ ಥರ ಮಾಡೋಣ ಇವತ್ತು. ಲಾಗ್ ಥರ ಮಾಡಿದರೆ ನಿಮ್ಗೆ ಏನಾದರೂ ಇಷ್ಟ ಆಗುತ್ತೋ, ಆ ವಿಡಿಯೋ ಇಷ್ಟ ಆಗುತ್ತೋ ಅಂತ ಸ್ವಲ್ಪ ಒಂದೇ ಒಂದು ಕಮೆಂಟ್ಸ್ ಮಾಡಿ ಹೇಳ್ಬಿಟ್ರೆ ನನ್ನ ಲೈಫು ಚೇಂಜ್ ಆಗುತ್ತೆ. ನಿಮ್ದೊಂದು ಕಮೆಂಟ್ಸಿಂದ ನನ್ನ ಲೈಫೇ ಚೇಂಜ್ ಆಗುತ್ತೆ. ಯಾಕಂದರೆ ಈ ವಿಡಿಯೋ ಚೆನ್ನಾಗಿದೆ ಅಂತ ಅಂದರೆ ಇವತ್ತು ಲಾಗ್ ಥರ ಮಾಡ್ತಾ ಇರ್ತೀನಿ ನಾನು ಅಡುಗೆನ. ಡೈಲಿ ಲಾಗ್ಸ್ ಯಾವ ಥರ ಬರುತ್ತೆ, ಎಷ್ಟೋ ಜನರು ಡೈಲಿ ಲಾಗ್ಸ್ ಆಗ್ತಾ ಇರ್ತಾರಲ್ಲ, ಅವ್ರು ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ಹಾಗಾಗಿ ಆ ಥರ ಡೈಲಿ ಲಾಗ್ಸ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿ ನಾನು ಯಾರನ್ನ ಡೈಲಿ ನೋಡ್ತಾ ಇರೋರು ಆ ವಿಡಿಯೋನು ನೋಡಿ, ಈ ವಿಡಿಯೋನು ನೋಡಿ ಯಾವ ವಿಡಿಯೋ ಚೆನ್ನಾಗಿದೆ ಅಂತ ಕಮೆಂಟ್ಸ್ ಮಾಡಿ ಹೇಳಿದರೆ ನಿಜವಾಗ್ಲೂ ನಿಮ್ಮಿಂದ ಒಂದು ಸಣ್ಣ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಈಗ ಇವತ್ತು ನಾನು ಬೆಳಿಗ್ಗೆ ದೋಸೆ ಮಾಡಿದ್ದೆ. ನನ್ನ ಮಗ ಬಂದಿದ್ದಾನೆ. ಅವನಿಗೆ ದೋಸೆ, ಅವ್ನು ಯಾವಾಗ ಬಂದರೂ ನನ್ನ ಮಕ್ಕಳು ಬಂದರೂ ಒಂದ್ಸರಿ ಅವ್ರಿಗೆ ದೋಸೆ ಮಾಡಿಕೊಡ್ಲೇಬೇಕು, ದೋಸೆ ಪಡ್ಡು. ಹಂಗಾಗಿ ಇವತ್ತು ದೋಸೆ ಮಾಡಿದೆ. ಆಲ್ರೆಡಿ ನಿಮಗೆ ದೋಸೆ ಮಾಡಿ ಹಾಕಿದ್ದೆ ರೆಸಿಪಿ. ಹಾಗಾಗಿ ನಾನು ಆ ದೋಸೆ ಏನು ಶೂಟ್ ಮಾಡ್ಕೊಂಡಿಲ್ಲ. ಅದನ್ನೆಲ್ಲ ಈಗ ದೋಸೆ ಎಲ್ಲ ಮಾಡಿ ಆದಮೇಲೆ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ನೀಟಾಗಿ ಜೋಡಿಸಿದ್ದೀನಿ, ತೋರಿಸ್ತೀನಿ. ಚಟ್ನಿ, ಪಲ್ಯ ಏನೇನು ಉಳಿದಿರುತ್ತೋ ಅದನ್ನು, ಇದು ರಾತ್ರಿ ಸಾಂಬಾರು ಇತ್ತು, ನುಗ್ಗೆಕಾಯಿ ಸಾಂಬಾರು, ಅದು ಕೂಡ ಕಾಯಿಸಿ ಹಂಗೆ ಎತ್ತಿಟ್ಟಿದ್ದೀನಿ. ಯಾಕೆ ವೇಸ್ಟ್ ಮಾಡೋಣ ಅಂತ. ಇದು ಸ್ವಲ್ಪ ಇಟ್ಟು ಉಳಿದಿದೆ, ಅದು ಕೂಡ ಹಂಗೆ ಇಟ್ಟಿದ್ದೀನಿ. ಈಗ ಎಲ್ಲದನ್ನು ನೀಟಾಗಿ ಈ ಥರ ನೀಟಾಗಿ ಜೋಡಿಸ್ಬಿಟ್ಟು ಕಿಚನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನೇ ತೊಳ್ಕೊಳ್ಳೋವಿರ್ತಾವಲ್ಲ ಅವನ್ನ ಮಾತ್ರ ನಾನೇ ಇಲ್ಲಿ ತೊಳ್ಕೊಂಡಿದ್ದೀನಿ. ಸ್ವಲ್ಪ ಅಡುಗೆ ಮಾಡಲಿಕ್ಕೆ ಬೇಕಾಗುತ್ತಂತ. ಈ ಕಡೆ ಮಾತ್ರ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟಿದ್ದೀನಿ, ತೊಳಿಲಿಕ್ಕೆ ಬರ್ತಾಳಲ್ಲ ಹಂಗಾಗಿ ಅವಳಿಗೆ ಪಾತ್ರೆ ಎಲ್ಲ ಜೋಡಿಸಿಟ್ಟಿದ್ದೀನಿ. ಅವಳು ಬಂದಮೇಲೆ ಪಾತ್ರೆ ತೊಳ್ಕೊಡ್ತಾಳೆ. ಅಷ್ಟೊತ್ತಿಗೆ ಇವತ್ತು ನಮ್ಮ ಮನೆಗೆ ಚಿಕನ್ ತರ್ತೀನಿ ಅಂತ ಅಂದರು. ನಮ್ಮ ಮನೆಗೆ ಇವಾಗ ನಾಟಿ ಕೋಳಿ ಚಿಕನ್ ತರ್ತಾರಂತೆ. ನನ್ನ ಮಗ ಬಂದದನಂದರೆ ಅವನಿಗೆ ನಾಟಿ ಕೋಳಿಯಾಗೆ ಮಾಡಬೇಕು. ಏನೇ ರೆಸಿಪಿ ಟ್ರೈ ಮಾಡಿದ್ರು ಅಮ್ಮ ಚೆನ್ನಾಗಿ ಬರ್ತೈತೋ ಇಲ್ಲೋ, ಅದರಷ್ಟು ಟೇಸ್ಟ್ ಬರಲಿಲ್ಲ ಅಂದರೂ ಚಿಂತಿಲ್ಲ, ನಂಗೆ ನಾಟಿ ಕೋಳಿ ಮಾಡಿಕೊಡು. ವೈಟ್ ಕೋಳಿಗಾದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ. ಅದು ಏನೋ ಗೊತ್ತಿಲ್ಲ, ಅದು ಬೇಗ ಕುಕ್ ಆಗಿಬಿಡುತ್ತೆ. ಹಂಗಾಗಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ. ನಾಟಿ ಕೋಳಿ ಸಾರು ಬಿಟ್ಟು ಬೇರೆ ಎಲ್ಲ ಐಟಮ್ ಮಾಡಿದರೆ ಅಷ್ಟು ಟೇಸ್ಟ್ ಬರ್ತೈತೆ ಇಲ್ಲ ಗೊತ್ತಿಲ್ಲ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಇವತ್ತು ಫಸ್ಟ್ ಟೈಮ್ ನಾಟಿ ಕೋಳಿಯಿಂದ KFC ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಚಿಕನ್ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ. ಅಂದರೆ ಎಲ್ಲರೂ ಮಾಡ್ತಾರಲ್ಲ ಕುಕ್ಕರ್ ಬಿರಿಯಾನಿ, ಆ ಥರ ಅಲ್ಲ, ದಮ್ ಬಿರಿಯಾನಿ ಮಾಡ್ತಾರಲ್ಲ ಆ ಥರ ಮಾಡ್ತೀನಿ. ನಮ್ಮನೆಗೆ ಯಾವಾಗಲೂ ದಮ್ ಬಿರಿಯಾನಿ ಮಾತ್ರ ಓಡೋದು ರೆಗ್ಯುಲರಾಗಿ. ಬೇರೆ ಬಿರಿಯಾನಿಗಳು ಅಷ್ಟೊಂದೆಲ್ಲ ಓಡೋದಿಲ್ಲ. ಅದನ್ನು ಯಾವಾಗಾದರೂ ನಾವು ಮಾಡ್ಕೊಂಡು ತಿನ್ಬೇಕಷ್ಟೇ. ಮಕ್ಕಳು ಬಂದಾಗ ದಮ್ ಬಿರಿಯಾನಿನೇ ಮಾಡಬೇಕು. ಅದಕ್ಕೋಸ್ಕರ ಅದನ್ನು ಮಾಡೋಣ ಅಂತ ರೆಡಿ ಮಾಡ್ಕೊಳ್ಬೇಕು. ಅವ್ರು ಬಂದು ಕೊಡೋದ್ರೊಳಗೆ ನಾನೆಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆ ಎಲ್ಲ ಒಣಗಿದ್ದಾವೆ, ಅದಕ್ಕೋಸ್ಕರ ಒಂದು ತಾಣನ ಅಂತ ಬಂದಿದ್ದೀನಿ. ಇಲ್ಲಿ ನಾನು ಎಷ್ಟು ಸೌಂಡ್ ಆಗ್ತದೆ ನೋಡಿ, ಇಲ್ಲಿ ವಾಯ್ಸ್ ಓವರ್ ಕೊಡಲಿಕ್ಕೆ ಬರೋದಿಲ್ಲ, ಆ ಥರ ಸೌಂಡ್ ಆಗ್ತಾ ಇರುತ್ತೆ. ಗಾಳಿ ಬೇರೆ, ಮತ್ತು ಅಲ್ಲೇನೋ ಕೆಲಸ ಮಾಡ್ತಾ ಇರ್ತಾರೆ ನೋಡಿ, ಇಲ್ಲಿ ದೂರ ಸ್ವಲ್ಪ ಹತ್ರನೇ ಇದೇನೋ ಮಿಕ್ಸರ್ ಮಾಡ್ತಾಯಿದ್ದಾರೆ, ಕಾಂಕ್ರೀಟ್ ಮಿಕ್ಸರ್ ಮಾಡ್ಕೊಂಡು ತಗೊಂಡೋಗ್ತಾ ಇದ್ದಾರೆ. ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಅದು ಸ್ವಲ್ಪ ಸೌಂಡ್ ಜಾಸ್ತಿ ಬರ್ತಾ ಇರುತ್ತೆ. ಇಲ್ಲಿ ಆಷಾಢದ ಗಾಳಿ ಸ್ವಲ್ಪ ಜೋರಿರುತ್ತೆ ಅಂತ ಹೇಳ್ತಿರೋರು, ಅಂದರೆ ನಾವು ಕೇಳಿದ್ವಿ. ಆದರೆ ಈ ಲೆವೆಲ್ಗೆ ಗಾಳಿ ಜಾಸ್ತಿ ಇರುತ್ತೆ ಅಂತ ನನಗೆ ಈ ಮನೆಗೆ ಬಂದಾಗ ಗೊತ್ತಾಗೋದು. ಅದು ಗಾಳಿ ಸೌಂಡ್ ಯಾವ ಲೆವೆಲ್ಗಿದೆ ಅಂದರೆ ನಮ್ಮ ವಯಸ್ಸು ನಮಗೆ ಕೇಳೋದಿಲ್ಲ. ಮನೆ ಒಳಗೆ ಕೂತ್ಕೊಂಡು ಒಂಥರ ಏನೋ ಬೇರೆ ಎಲ್ಲೋ ಮೇಲ್ಗಡೆ ಹೆಲಿಕಾಪ್ಟರ್ ಹೋಗ್ತೈತೇನೋ ಅನ್ಬೇಕು ಆ ಲೆವೆಲಿಗೆ. ಮತ್ತು ಬಟ್ಟೆ ಹಾಕಿರಿ, ಬಟ್ಟೆ ಇರೋದಿಲ್ಲ ಮನೆ ಮೇಲೆ. ನಾವೇನಾದ್ರು ಹೊರಗೆ ಬಂದು ನಿಂತ್ಕೊಂಡ್ವಿ ಅಂದರೆ ನಮ್ಮ ಮೈ ಮೇಲೆ ಬಟ್ಟೆನೇ ಕಾಣೋದಿಲ್ಲ, ಆ ಲೆವೆಲ್ಗೆ ಆರೋಗ್ತಾ ಇರುತ್ತೆ. ಎಲ್ಲ ನೀರು ಬೀಳ್ತಿಲ್ಲ ಕೆಳಗೆ, ಮಾತಾಡಬೇಡ. ಆಮೇಲೆ ನಾನು ನೋಡ್ತಾ ಇರೋದು ಆಡಿಯನ್ಸ್ ಎಲ್ಲ ಬಂದು ಮೆಟ್ನ ಹೊಡಿತಿರ್ತಾರೆ. ಮಾತಾಡ್ಬಿಟ್ರೆ ನಿನ್ನ ಅಯ್ಯೋ ಮಾತಾಡ್ತಾ ಇದ್ದಾರೆ ಅವ್ರ ಮಗ ಅಂತ.
ಡಿಟಾಕ್ಸ್ ನಿಮ್ಗೆ ಯಾರು ಬೇಕು ಹೇಳಿ ಇವಾಗ ಸದ್ಯಕ್ಕೆ ಆಪಲ್ ಬೇಕಾ ಅದು ಬೇಡ ಎರಡು ಬೇಡ ಕುಡಿಯೋ ನಿಮ್ಮ ಅಜ್ಜಿ ಏನಾಗಲ್ಲ ತಗೋ ಅಂತ ಏಯ್ ಚೆನ್ನಾಗಿತ್ತಲ್ಲ ಕರ್ಗೆ ಅದು ನೋಡಿದ್ದು ಇದು ಡಿಟಾಕ್ಸ್ ಡ್ರಿಂಕ್ ಬಾಡಿಯಲ್ಲಿರೋ ವಿಷಕಾರಿ ಅಂಶ ಎಲ್ಲ ಹೊರಗೆ ಹಾಕ್ಲಿಕ್ಕೆ ಅಂತ ಮಾಡ್ತಾರಲ್ಲ ಅದು ಡೈಲಿ ಒಂದೊಂದು ಮಾಡ್ಕೊಂಡು ಕುಡಿಯೋಣ ಅಂತ ನಾನು ಗ್ಲಾಸ್ ಐಟಮ್ ತರಿಸಿದ್ದೀನಿ ಗ್ಲಾಸ್ ಇದು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಮತ್ತು ಸ್ಟೀಲಿನ ತಗೊಂಡಿದ್ದೆ ಕೆಳಗೆಲ್ಲ ತುಕ್ಕಿಡಿದ್ಬಿಟ್ಟಿತ್ತು ಒಂದು ಸ್ಟೀಲಿನ ತಗೊಂಡ್ರೆ ಒಳ್ಳೆ ತಗೋಬೇಕು ಸ್ಟೀಲ್ದ ಕಡಿಮೆ ಅದು 160 ರೂಪೀಸ್ ಅಂಗಡಿ ತಗೊಂಡಿದ್ದೆ ತುಕ್ಕಿಡ್ದಿತ್ತು ಅದಕ್ಕೆ ತುಕ್ಕಿಡ್ದು ಮಾತ್ರ ಕಿಲಕ್ಕೆ ಬಂದಿರೋದು ಕುಡಿಬಾರ್ದು ಹೆವಿ ಡೇಂಜರ್ ಅದು ಅದಕ್ಕೆ ನಾನು ಏನು ಮಾಡಿದ್ದೀನಿ ಗ್ಲಾಸಿನ ತಗೊಂಡಿದ್ದೀನಿ ಸ್ಟೀಲಿನ ತಗೊಂಡ್ರೆ 1000 ರೂಪೀಸ್ ಮೇಲೆ ತಗೋಬೇಕು ಆವಾಗ ಚೆನ್ನಾಗಿರುತ್ತೆ ಆ ರೇಂಜ್ ಕೊಟ್ಟ ತಗೊಳಕ್ಕಂತೂ ನಮ್ಮ ಕೈಲಾಗಲ್ಲ ಅದಕ್ಕೋಸ್ಕರ ನಾನು ಇದು 260 ರೂಪೀಸ್ಗೆ 2 ಬಾಟಲ್ ಬಂದಿದೆ ನೋಡಿ 260 ರೂಪೀಸ್ಗೆ 2 ಬಾಟಲ್ ಗ್ಲಾಸ್ನವು ಈಗೆಲ್ಲ ಗ್ಲಾಸೇ ಜಾಸ್ತಿ ಓಡ್ತಾ ಇರೋದು ಹಂಗಾಗಿ ಇದನ್ನು ಏನು ಕಂಡುಹಿಡಿತಾರೋ ಆಮೇಲೆ ಈಗ ಸದ್ಯಕ್ಕೆ ಏನು ಕಂಡುಹಿಡ್ದಿಲ್ಲ ಗ್ಲಾಸ್ ಹೊಡೆಯೋದು ಅಂತ ಹೇಳ್ತಾರೆ ಈಗ ಗ್ಲಾಸ್ ಯೂಸ್ ಮಾಡ್ತಿದ್ವಿ ಆಮೇಲೆ ಗ್ಲಾಸಿಂದ ಏನು ಕಂಡುಹಿಡಿತಾರೋ ಅಲ್ಲಿವರೆಗೂ ಇದನ್ನು ಯೂಸ್ ಮಾಡೋದು ಸುಮ್ಮನೆ ನಾವು ಕಂಡುಹಿಡಿಯೋದ್ರಾಗಿರ್ತಾರೆ ಹೇಳೋದ್ರಾಗಿರ್ತಾರೆ ನಾವೆಲ್ಲ ಬಿಡೋದ್ರಾಗೆ ಇರ್ತೀವಿ ಹೌದಲ್ಲ ಈ ಥರ ಲಾಗ್ ಮಾಡಿದರೆ ಚೆನ್ನಾಗಿರ್ತಾ ಈ ಥರನೇ ಮಾಡ್ತೀನಿ ನಿಮ್ಮಲ್ಲಿ ನೋಡೋಣ ಇಷ್ಟಿದ್ರೆ ನಿಮ್ಗೆ ಯಾವ್ದು ಬೇಕು ಆಪಲ್ ಬೇಕಾ ಬೆಂಡೆಕಾಯಿ ಬೇಕಾ ಹೇಳು ನಾನು ಕುಡಿತೀನಿ ನಾನಂತ ಹೇಳ್ತೀನಿ ನೀನಂತ ರೋಸ್ ಪೆಟಲ್ಸ್ ಈ ರೋಸು ನಮ್ಮ ಮನೆಗೆ ಗಿಡದಾಗ ಬಿಟ್ಟಿರೋ ರೋಸ್ ಪೆಟಲ್ಸ್ ಹಾಕಿದ್ದೀನಿ ಮತ್ತು ಚಿಯಾ ಸೀಡ್ಸು ಶುಂಠಿ ಬೆಂಡೆಕಾಯಿ ಇದರಲ್ಲಿ ಆಪಲ್ ರೋಸ್ ಪೆಟಲ್ಸ್ ಚಿಯಾ ಸೀಡ್ಸು ಶುಂಠಿ ಇಷ್ಟ ಹಾಕಿದ್ದೀನಿ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಹಂಗೆ ಕನ್ನಡದಾಗ ಹೇಳಿದ್ರೆ ನಮಗೆ ಇಂಗ್ಲೀಷ್ ವರ್ಡ್ಗಳು ಬರೋದೇ ಇಲ್ಲ ಬೆಂಡೆಕಾಯಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ ಒಟ್ಟು ಏನಂದ್ರೆ ಡಿಟಾಕ್ಸ್ ಅಂದ್ರೆ ಏನಂದ್ರೆ ವಿಷಕಾರಿ ಅಂಶನ ಹೊರಗೆ ಹಾಕ್ಲಿಕ್ಕೆ ಅಂತ ವಿಷಕಾರಿ ಅಂಶ ಅಂದ್ರೆ ಲಿವರು ಹಾರ್ಟು ಮತ್ತೆ ಕಿಡ್ನಿ ಈ ಮೂರು ಕ್ಲೀನ್ ಎದ್ಬಿಟ್ರೆ ಇಡೀ ಬಾಡಿಯಲ್ಲಿ ನಮ್ಮ ಪಾರ್ಟ್ಸ್ ಎಲ್ಲ ಕ್ಲೀನ್ ಇರುತ್ತೆ ಅಂತ ಅರ್ಥ ಅದರಲ್ಲಿ ಅಂದರೆ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ಬ್ಲಡ್ ಪ್ಯೂರಿಫೈ ಆದಂಗೆಲ್ಲ ಅದು ಕಿಡ್ನಿ ಲಿವರ್ ಹಾರ್ಟ್ ಕ್ಲೀನ್ ಆಗುತ್ತೆ ಅವೆರಡು ಆ ಮೂರು ಕ್ಲೀನ್ ಇದ್ದಾವೆ ಅಂದರೆ ಇಡೀ ಬಾಡಿ ಪೂರ್ತಿ ಕ್ಲೀನ್ ಆಗುತ್ತೆ ಅಂತ ಅರ್ಥ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಅದೇ ಮತ್ತೆ ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಅಂತ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ವಿಷಕಾರಿ ಅಂಶ ಇರೋದೆಲ್ಲ ಹೊರಗೆ ಹೋಗುತ್ತೆ ಅಂತ ಕೆಟ್ಟ ಕೊಬ್ಬು ಹೊರಗೆ ಹೋದಾಗೆಲ್ಲ ಕ್ಲೀನ್ ಇರುತ್ತೆ ಅಷ್ಟೇ ವೆರಿ ಸಿಂಪಲ್ ಈಗ ನಿಮ್ಗೆ ಯಾವ್ದು ಬೇಕು ಹೇಳು ಫಸ್ಟ್ ಆಫ್ ಆಲ್ ಆಪಲ್ ಬೇಕಾ ಬೆಂಡೆಕಾಯಿ ಕುಡಿಯಲ್ಲೇ ಒಳ್ಳೇದು ನನಗೆ ಯಾಕೆ ಹೇಳ್ತೀನಿ ಹೆಂಗೋ ಗೊತ್ತಿತ್ತು ಅನ್ಸು ಹೇಗೆ ಅಂತಂದ್ರೆ ಸುಮ್ಮನೆ ಕೊಟ್ಬಿಡ್ಬೇಕು ಹೆಂಗೋ ನಾನು ಕೇಳಿದೆ ಒಂದು ಮಾತು ಅಲ್ಲಿ ದಿನ ಕೆಳಗೆ ಆಗಿಲ್ಲ ಅಂತಲ್ಲ ಅದಕ್ಕೆ ಇಲ್ಲ ತಿನ್ಬೇಕು ಇದ್ರಾಗಿರೋವೆಲ್ಲ ನೀನೇ ತಿನ್ನಂಗಿದ್ರೆ ತಗ ಅಷ್ಟೇ ನಾನು ನಾಳೆ ಹಾಕೊಂಡು ಕುಡಿದೆ ಸಾಯಂಕಾಲದಲ್ಲೂ ನೀರು ಹಾಕೊಂಡು ಕುಡಿದು ಸರಿಯಾಗುತ್ತೆ ಒಂದು ದಿನಕ್ಕೆ ಈ ಥರ ನೀರು 1 ಲೀಟ್ರ್ ಕುಡಿದೆ ಬೇರೆ ನೀರು 1-2 ಲೀಟ್ರ್ ಕುಡಿದ್ಬಿಟ್ರೆ ಕಂಪಲ್ಸರಿ ಆರಾಮಿರ್ತೀವಿ ನೋಡಿ ಹೆಲ್ತಿಯಾಗಿರ್ತೀವಿ 3 ಲೀಟರ್ಸ್ ಅಂತೂ ಕಂಪಲ್ಸರಿ ನೀರು ಕುಡಿಬೇಕು ಅಷ್ಟೇ ಮ್ಯಾಕ್ಸಿಮಮ್ ಆರೋಗ್ಯಕ್ಕೆ ನಿಶು ನಿಮ್ಮ ಪಪ್ಪಂಗೆ ಫೋನ್ ಮಾಡ ಪಪ್ಪಂಗೆ ನನಗೆ ಎಲ್ಲ ಇಟ್ಕೊಂಡ್ಬಿಟ್ಟು ಕೂತ್ಕೊಂಡು ಎಲ್ಲ ಹಚ್ಚಿ ರೆಡಿ ಮಾಡ್ಕೊಂಡು ಆಮೇಲೆ ನಿಂತ್ಕೊಂಡು ಅಡುಗೆ ಮಾಡ್ತೀನಿ ನೋಡೆಲ್ಲ ಜೋಡಿಸ್ಬಿಟ್ಟಿದ್ದೀನಿ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಈ ಥರ ಎಲ್ಲ ಇಟ್ಬಿಟ್ರೆ ನೀಟಾಗಿ ಅದರಲ್ಲೆಲ್ಲ ಇದರಲ್ಲಿ ಕಸ ಹಾಕಿಬಿಡ್ತೀನಿ ಇದರಲ್ಲೆಲ್ಲ ತೊಳೆದಿದ್ದು ವೇಸ್ಟ್ ಇಟ್ಬಿಡ್ತೀನಿ ಇದು ನೀಟಾಗಿ ಕಟ್ ಮಾಡಿ ಇಟ್ಕೊಬಿಡ್ತೀನಿ ಪುದೀನ ಟೊಮಟ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಗ್ರೀನ್ ಚಿಲ್ಲಿ ಕಟ್ ಮಾಡಿ ಎಲ್ಲ ಜೋಡಿಸ್ಬಿಟ್ಟಿದ್ದೀನಿ ಇವೆಲ್ಲ ಇಟ್ಟುಬಿಡ್ತೀನಿ ಈಗ ಫಸ್ಟು ಈರುಳ್ಳಿ ಕರಿಲಿಕ್ಕೆ ಜೋಡಿಸ್ತಾ ಇದ್ದೀನಿ ಯಾಕಂದರೆ ಈರುಳ್ಳಿ ಕರಿಯೋದು ಸ್ವಲ್ಪ ಟೈಮ್ ತಾಣುತ್ತೆ ಆಯಿಲ್ ಕಾಯೋದು ಸ್ವಲ್ಪ ಟೈಮ್ ತಾಣುತ್ತೆ ಅದಕ್ಕೋಸ್ಕರ ಇದೇನೋ ನಿಷ್ಕಾ ಇಷ್ಟು ಟೈಟ್ ತಿರುವಿದೆಯಾ ತೆಗಿಯೋಕ್ಕೆ ಬರ್ತಾ ಇಲ್ಲ ಅಪ್ಪ
ಈ ಥರ ಡಿಟಾಕ್ಸ್ ಡ್ರಿಂಕ್ ಮಾಡಿಟ್ರೆ ನಮ್ಮ ಪಕ್ಕದಲ್ಲಿ ಯಾವಾಗಲೂ ಇಟ್ಕೊಳ್ತಿದ್ರೆ ನಾವು ಅವಾಗ ಅದನ್ನು ತಗೊಂಡು ಕುಡಿತಾ ಇರ್ಬೋದು. ಹಂಗಾಗಿ ಇಲ್ಲಾಂದರೆ ನಾವು ಹೋಗಿ ಬಂದು ತಗೊಂಡು ಕುಡಿಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಾವು ಅಷ್ಟೊಂದು ಇಂಟ್ರೆಸ್ಟ್ ಕೊಡೋದಿಲ್ಲ, ನಾರ್ಮಲ್ ನೀರು ಕೂಡ ಇಂಟ್ರೆಸ್ಟ್ ಕೊಡೋದಿಲ್ಲ. ಈ ಥರ ಯಾವ್ದಾದ್ರು ವೆರೈಟಿ ಮಾಡ್ಕೊಂಡಿದ್ರೆ ಅವಾಗ ಕುಡಿಬೋದು ಅನ್ನೋದ್ರಿಂದ ನೋಡಿ ಎಷ್ಟು ಸರಿ ಅಡುಗೆ ಮನೆ ಕುಡಿತಾ ಇದ್ದೀನಿ ಅಂತ. ನಂಗೆ ಸ್ವಲ್ಪ ಆಯಿಲ್ ಕಡಿಮೆ ಆಗಿತ್ತು, ಖಾಲಿ ಆಗಿಬಿಟ್ಟಿತ್ತು. ಹಂಗಾಗಿ ಗಾಣದ ಎಣ್ಣೆನ ನಾವು ತರಿಸ್ತೀವಿ. ನಾವು ಅಲ್ಲಿಗೆ ಹೋಗಾದ್ರೂ ತಗೊಂಡು ಬರ್ಬೋದು, ಇಲ್ಲಾಂದರೆ ಅವ್ರಿಗೆ ಬುಕ್ ಮಾಡಿಬಿಟ್ರೆ ಫೋನ್ ಮಾಡಿ ಹೇಳಿದರೆ ಅವ್ರ ಮನೆ ಹತ್ರನೇ ತಂದು ಕೊಡ್ತಾರೆ ಇಲ್ಲಿ ನಮ್ಮೂರಲ್ಲೇ. ಹಂಗಾಗಿ ನಮಗೆ ಹೋಗ್ಲಿಕ್ಕೆ ಟೈಮ್ ಆಗಲಿಲ್ಲ ಅಂತ ನಾವು ನಿನ್ನೆ ಫೋನ್ ಮಾಡಿ ಹೇಳಿದ್ವಿ, ತಂದು ಕೊಟ್ಟಿದ್ರು. ಅದನ್ನು ಈ ಕಡೆ ಆಯಿಲ್ ಬಾಟಲ್ಗೆ ಹಾಕಿರಲಿಲ್ಲ, ಹಂಗಾಗಿ ಈಗ ಆಯಿಲ್ ಬಾಟಲ್ಗೆಲ್ಲ ಹಾಕ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಒಂದು ಶೇಂಗಾ ಎಣ್ಣೆ ತರಿಸಿದ್ದೆ ಮತ್ತು ಇನ್ನೊಂದು ಕೋಕೋನಟ್ ಆಯಿಲ್ ತರಿಸ್ತಾ ಇರ್ತೀನಿ, ಎರಡೆರಡು ತರಿಸ್ತಾ ಇರ್ತೀನಿ. ಒಗ್ಗರಣೆಗೆಲ್ಲ ಕೋಕೋನಟ್ ಆಯಿಲ್ ಹಾಕ್ತೀನಿ, ಕರಿಲಿಕ್ಕೆಲ್ಲ ನಾನು ಸ್ವಲ್ಪ ಶೇಂಗಾ ಎಣ್ಣೆನೇ ಯೂಸ್ ಮಾಡ್ತಾ ಇರ್ತೀನಿ. ಈ ಕರಿಲಿಕ್ಕೆ ಮತ್ತು ಕೋಕೋನಟ್ ಆಯಿಲಲ್ಲಿ ಬರೋದಿಲ್ಲ, ಹಾಗಾಗಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಟ್ಟರೆ ಒಣಗೋಗುತ್ತೆ, ಕಟ್ ಮಾಡಿ ಇಟ್ಬಿಟ್ರೆ. ಅದಕ್ಕೆ ಸ್ವಲ್ಪ ನೀರಲ್ಲಿ ಹಾಕಿಟ್ರೆ ಸ್ವಲ್ಪ ಫ್ರೆಶ್ ಇರುತ್ತೆ. ಸ್ವಲ್ಪ ಹೊತ್ತು ಟೈಮ್ ತಗೊಳುತ್ತೆ ಮಣ್ಣೆಲ್ಲ ಕೆಳಗೆ ಬಿಟ್ಕೊಳಕ್ಕೆ, ಅದಕ್ಕೆ ಸ್ವಲ್ಪ ನೀರಾಕಿಡೋಣ. ಸೊಪ್ಪೆಲ್ಲ ಚೆಲ್ಲೋಗ್ಬಿಡೋದು ಸದ್ಯ. ಒಂದು ಕೆಲಸ ಅಂದರೆ ಒಂದು 13 ಕೆಲಸ ಆಗಿರ್ತೈತೆ. ಬೆಂಡೆಕಾಯಿ ಹಾಕಿಟ್ಟಿದ್ನಲ್ಲ, ಆ ಬೆಂಡೆಕಾಯಿ ನೀರು ಯಾಕೆ ನನಗೆ ಇದು ನೀನು ಅಂತ ಅವು ತಂದು ಕೊಟ್ಟೋದ, ಯಾಕೆ ಅಂತ ಕುಡಿತಾ ಇದ್ದೀನಿ. ಅಂದರೆ ಅದು ಸ್ವಲ್ಪ ಲೋಳೆ ಥರ ಬಂದಿರುತ್ತೆ, ಅದೆಲ್ಲ ಬೆಂಡೆಕಾಯ್ದೆಲ್ಲ ಲೋಳೆ ಬಿಟ್ಕೊಂಡಿರುತ್ತೆ. ಹೆಂಗಂದರೆ ಜೆಲ್ ಥರ ಇರುತ್ತೆ, ಅಲೋವೆರಾ ಜೆಲ್ ಎಲ್ಲ ಇರುತ್ತಲ್ಲ ಆ ಟೈಪ್ ಇರುತ್ತೆ. ಇದು ನೀರು ಥರ ಇರಲ್ಲ, ಜೆಲ್ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂಥರ ಜೆಲ್ಲಿ ಇದ್ದಂಗೆ ಐತಿ ಇದು ನೀರು, ಪ್ಯೂರ್ ನೀರಲ್ಲ, ಜೆಲ್ಲಿ ಥರ ಐತೆ. ಈಗ ಜೋಡಿಸಿದ್ದು ರುಬ್ಬೋದು ಮತ್ತು ಕರಿಯೋದು ಎಲ್ಲ ಆಯಿತು. ಈಗೆಲ್ಲ ರೆಡಿ ಆದಮೇಲೆ ಈಗ ನಮ್ಮ ಮನೆಯವ್ರಿಗೋಸ್ಕರ ಕಾಯ್ತಾ ಇದ್ದೀವಿ ಅಷ್ಟೇ. ಈಗ ಎಷ್ಟು ಟೈಮ್? 2 ಗಂಟೆ ಬರೋಷ್ಟೊತ್ತಿಗೆ. ಅದು ಬಂದಮೇಲೆ ಮಾಡೋ ಅಷ್ಟೊತ್ತಿಗೆ 2 ಗಂಟೆಯಿಂದ ಮಾಡಿರ್ಕೂ ಅದು ನಾಟಿ ಕೋಳಿ ಆಗಿರೋದ್ರಿಂದ 1 ಗಂಟೆ ಬೇಕು, 3 ಗಂಟೆ ಆಗ್ತೈತಿ. ಮುಂಬಷ್ಟೊತ್ತಿಗೆ 4 ಗಂಟೆ ಆಗ್ತೈತಿ. ತಿರುಗಿ ಬೆಳಿಗ್ಗೆ ತಿರುಗಿ ಅರ್ಜೆಂಟು ಆತ ಈಗ ಹೋಗೋದ್ರೊಳಗೆ ಆಗಲ್ಲ ಯಾತೂ. ಈಗ ಬಿರಿಯಾನಿ ಮಾಡ್ಬೇಕಂತ ಅನ್ನ ಕೂಡ ಮಾಡಿಲ್ಲ ನಾನು. ಯಾರು ತಿಂದು ಹೋಗ್ತಾನೆ ಉಪವಾಸ ಹೋಗಲಿ. ಬೆಳಗ್ಗೆ ತಂದು ಕೊಟ್ಟರೆ ಇಷ್ಟೊತ್ತಿಗೆ ಆರಾಮಾಗಿ ಮಾಡಿ ಇಷ್ಟೊತ್ತಿಗೆ 2 ಸರಿ ಉಣ್ಬೋದಿತ್ತು ಆರಾಮಾಗಿ. ನಾನು ಇನ್ನೊಂದು ಸರಿ ಮೊಬೈಲ್ ತಗೊಂಡ್ರೆ ಯಾವ ತಗೊಳ್ತೀನಿ ಹೇಳು? ಅಲ್ಲೋ ಅಲ್ಲ, ಇನ್ನೊಂದೈತೆ ಸಣ್ಣದು, ಎಲ್ಲ ನೋಡಿದೆ ಕಣ, ಕ್ಯಾಮ್ರಾ ಅದ್ರಾಗ ಕೂಡ ಇರ್ತೈತಿ. ಅಂಥದ್ದೆಲ್ಲ ತಗೊಂಡ್ರೆ ಅದನ್ನು ಟ್ಯಾಬ್ಗೆ ಹಾಕ್ಕೊಂಡು ಅದನ್ನು ಎಡಿಟ್ ಮಾಡಿ ಹಾಕತ್ಯಪ್ಪ ಸತ್ತು ಬದುಕಬೇಕಾಗ್ತೈತಿ. ಮೊಬೈಲಾಗಾದರೆ ಎಲ್ಲನಲ್ಲೇ ಕೂತ್ಕೊಂಡು ಎಡಿಟ್ ಮಾಡ್ಬೋದು, ಹಿಡ್ಕೊಂಡು ಅಡ್ಡಾಡ್ಬೋದು. ಅದನ್ನೆಲ್ಲಿ ಹಿಡ್ಕೊಂಡು ಅಡ್ಡಾಡೋಕ್ಕಾಗುತ್ತೆ? ಅದ್ರಾಗ ಮತ್ತು ಇದು ಇದೆ ಅಂಥದ್ದು ಇದೈತೆ, ಏನು ಅದೇನೇ ಇಡ್ತಾರಲ್ಲ ಸಿಮ್ ಥರ. ಮೆಮೊರಿ ಕಾರ್ಡು. ಅಂಥ ಸ್ಟ್ಯಾಂಡರ್ಡ್ ವರ್ಡ್ ಬರಲ್ಲ, ಫುಲ್ ನಮ್ಮ ಲೆವೆಲ್ ವರ್ಡ್ಸ್ ಇರ್ತಾವಲ್ಲ ಅವು ಮಾತ್ರ ಬರ್ತವೆ. ಮೆಮೊರಿ ಕಾರ್ಡು ಅದನ್ನು ತೆಗೆದು ಇದ್ರಾಗ ಇಟ್ಕೊಂಡು ಲ್ಯಾಪ್ಟಾಪ್ ಕಲಿತು ಲ್ಯಾಪ್ಟಾಪ್ನಾಗ ಎಡಿಟ್ ಮಾಡಪ್ಪ ಆಗಲ್ಲ, ಅದು ಆಗೋದು ಕೆಲಸ. ಸಾಕಿಷ್ಟೇ. ಮತ್ತೆ ಎಲ್ಲರೂ ಐಫೋನ್ ಅಂತಾರಲ್ಲ, ಆದರೆ ಮೆಮೊರಿನೇ ಇಡ್ಸಲ್ಲ ಅಂತಾರಲ್ಲ, ಹೆಂಗೆ? 1.5 ಲಕ್ಷ 60,000 ಮುಚ್ಕೊಂಡಿರಪ್ಪ ಸಾಕು. ಅದೇ ಸೆಕೆಂಡ್ ಹ್ಯಾಂಡ್ ಕೊಡ್ತಾರಲ್ಲ, ಮೊನ್ನೆ ಅದೇ ಹೇಳಿದ್ನಲ್ಲ ಆಫರ್ ಬಿಟ್ಟವ್ರೆ ಹೊಸ ಶೋರೂಮ್, ಬರೀ 60,000 20,000 30,000 ಸ್ಟಾರ್ಟ್ ಆಗ್ತಾವೆ. 60,000ದಿಂದ ಐಫೋನ್ ನಾವು ಹಂಗೆ ಅಂದ್ಕೊಂಡಿದ್ವಿ, 2 ಲಕ್ಷ 3 ಲಕ್ಷ ಅಂತ. ಮತ್ತು ಈ ಮೊಬೈಲ್ಗೆ 35,000 ಕೊಟ್ಟಿದ್ದೀನಿ ನಾನು, ಅದೇ ತಗೊಂತಿದ್ದೆ. ಇನ್ನು 35,000 ಹಾಕಿ ಅಲ್ಲ ಮಾತಾಡ್ಬೇಕು ಇರ್ಬೇಕು. ಈ 35,000 ಕೊಡೋಕ್ಕೆ ಸತ್ತು ಬದುಕಿದ್ದೀನಿ. ದುಡ್ಡು ಗಿಡ್ಡು ಬಂದರೆ ತಗೋಬೋದು, ಇನ್ವೆಸ್ಟ್ ಮಾಡ್ಬೋದು. ದುಡ್ಡಿಲ್ಲ ದೋಪಿಲ್ಲ, ಎಲ್ಲಿ ಇನ್ವೆಸ್ಟ್ಮೆಂಟಿಗೆ ಕೂತ್ಕೊಳ್ಳೋಣ. ನನಗೆ ಅದು ಬೇರೆ ಚಿಂತೆ ಆಗೈತಿ. ನೀನು ಯಾಕೆ ಮಾತಾಡ್ತೀವಿ ಇಷ್ಟು ತಕ್ಕ ಮೊಬೈಲು ದುಡ್ಡು ಮಾತ್ರ ಸೀರೆ ಈ ಕಡೆ ಬಂದ್ಬಿಟ್ಟು? ಹಂಗೆ ನನಗೆ ಸಂಬಂಧ ಐತೆ ಇದಕ್ಕೆ. ಅಲ್ಲ ತಂದ್ರೆ ಇವಾಗ ಎಷ್ಟೊತ್ತಾಗುತ್ತೆ, ಏನು ಕತೆ? ನೀನೇನು ಆರಾಮ್ಸೆ ಕುತ್ಕೊಂಡಿಲ್ಲಿರ್ತೀಯ, ನಾನು ಅಲ್ಲ ಆರಾಮ್ಸೆ ಬರ್ತೀನಿ. ಏನು ಬಂದು ದಬಾಕ್ತೀಯಪ್ಪ? ದಬಾಕದಾದ್ರೆ ಏನೈತಿ, ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿನಿ. ಅದು ನೀನೇ ಮಾತಾಡೋದು, ನನಗೆ ಮಾತಾಡೋದು.
ಈಗ ಚಿಕನ್ ಎಲ್ಲ ತಂದು ಕೊಟ್ಟಿದ್ದಾರೆ, ಅದನ್ನೆಲ್ಲ ತೊಳೆದ್ಬಿಟ್ಟು 3 ಪಾರ್ಟ್ಸ್ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ. ಒಂದು ಚಿಕನ್ ದಮ್ ಬಿರಿಯಾನಿ ಮಾಡಲಿಕ್ಕೆ, ಒಂದು ಚಿಕನ್ KFC ಮಾಡಲಿಕ್ಕೆ, ಇನ್ನೊಂದು ಗ್ರೀನ್ ಕಲರು ಕಬಾಬ್ ಮಾಡಿಕೊಡ್ಲಿಕ್ಕೆ ಮನೆಯಲ್ಲೇ. ಅಂದರೆ ಬೆಳ್ಳುಳ್ಳಿ ಕಬಾಬ್ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ಬೇರೆ ಥರನೇ ಮಾಡ್ತಾಯಿರ್ತೀನಿ. ಹೋಮ್ ಮೇಡ್ ಕಲರ್ ಏನು ಹಾಕ್ದಂಗೆ, ಯಾವುದೇ ಪೌಡರ್ ಮಿಕ್ಸ್ ಮಾಡ್ದಂಗೆ ನಾನೇ ಮನೆಯಲ್ಲೇ ಮಾಡಿರೋದು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ 3 ಪಾರ್ಟ್ಸ್ ಮಾಡಿಟ್ಟಿದ್ದೀನಿ. ಈಗ ಬಿರಿಯಾನಿಗೆ ಸ್ವಲ್ಪ ಧನಿಯಾ ಪೌಡರು ಮನೆಗೆ ಮಾಡಿರ್ತೀವಲ್ಲ, ಧನಿಯಾ ಪೌಡರು, ಚಿಕನ್ ಮಸಾಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಮತ್ತು ಗರಂ ಮಸಾಲ ಹಾಕ್ತಾಯಿದ್ದೀನಿ, ಮತ್ತು ಪೆಪ್ಪರ್ ಪೌಡರು, ಮತ್ತು ಜೀರಾ ಪೌಡರು, ಮತ್ತು ಬಿರಿಯಾನಿ ಮಸಾಲ, ಮತ್ತು ಚಿಲ್ಲಿ ಪೌಡರು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು ಎಲ್ಲದು ಪೌಡರ್ ಹಾಕಿಬಿಟ್ಟು ಅದಕ್ಕೆ ಮೊಸರು ಒಂದು ಕಾಲು ಲೀಟ್ರಷ್ಟು ಮೊಸರು ಹಾಕ್ತಾಯಿದ್ದೀನಿ. 1/4 ಲೀಟ್ರಷ್ಟು ಮೊಸರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು. ಇದು ಮಾಮೂಲಿ ದಮ್ ಬಿರಿಯಾನಿ ಮಾಡ್ತಿರಲ್ಲ, ಹೈದ್ರಾಬಾದಿ ದಮ್ ಬಿರಿಯಾನಿ ಅದೇ ಥರನೇ, ಅದೇ ಮೆಥಡಲ್ಲೇ ಮಾಡೋದು. ಆದರೆ ನಾನು ನಾಟಿ ಕೋಳಿಯಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ನಾಟಿ ಕೋಳಿ ಬೇಯುತ್ತೋ ಇಲ್ಲೋ ಅಂತ ಒಂದು ಕನ್ಫ್ಯೂಸ್ ಇರುತ್ತಲ್ಲ, ಅದಕ್ಕೆ ಈ ವಿಡಿಯೋ ನೋಡಿ ಕೊನೆವರೆಗೂ. ನಾಟಿ ಕೋಳಿ ಬೇಯುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದು ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕಿದ್ದೀನಿ, ಟೊಮೊಟೊ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಪುದೀನ ಸೊಪ್ಪು ಹಾಕಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಮತ್ತು ಕರ್ದಿರೋ ಅಂಥ ಆನಿಯನ್ಸ್ ಇರ್ತಾವಲ್ಲ, ಆ ಆನಿಯನ್ಸ್ ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಲ್ರೆಡಿ ಮಿಕ್ಸ್ ಆಗಿದೆ. ಖಾರ ಮಸಾಲ ಒಂದು ಇಟ್ಕೊಂಡ್ರೆ ಸಾಕು. ಇದನ್ನೆಲ್ಲ ಇಟ್ಕೊಂಡಿಲ್ಲ ಅಂದ್ರೂ ಆಮೇಲೆ ಫ್ರೈ ಮಾಡ್ಬೇಕಾದ್ರೆ ಎಲ್ಲ ಮಿಕ್ಸ್ ಆಗುತ್ತೆ. ಅದನ್ನು ಒಂದು ಅರ್ಧ ತಾಸು ಆದ್ರೂ ನೆನೆಲಿಕ್ಕೆ ಹಾಗೆ ಬಿಡಬೇಕು. ಅದ್ರಾಗೂ ನಾಟಿ ಕೋಳಿ ಆಗಿರೋದ್ರಿಂದ ಸ್ವಲ್ಪ ನೆಂದರೆ ಸಾಫ್ಟ್ ಬರುತ್ತೆ, ಅದಕ್ಕೋಸ್ಕರ. ಈಗ ಇದು KFC ಮಾಡಲಿಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಉಪ್ಪು ಹಾಕ್ತಾಯಿದ್ದೀನಿ, ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಮತ್ತು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಕೂಡ ಒಂದು ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಮತ್ತು ಇದಕ್ಕೆ ಕೂಡ ಚಿಕನ್ ಮಸಾಲ ಇರುತ್ತಲ್ಲ, ಮನೆಗೆ ಮಾಡಿರೋ ಅಂಥ ಚಿಕನ್ ಮಸಾಲ, ಅದು ಕೂಡ ಸೇರಿಸ್ಬಿಟ್ಟು ಸ್ವಲ್ಪ ಹಾಗೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದರಲ್ಲೇನು ಮೊಸರು ಏನು ಹಾಕೋಂಗಿಲ್ಲ, ಸ್ವಲ್ಪ ಹಾಗೆ ಪೌಡರ್ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನು ಲೆಗ್ ಪೀಸ್ ತಂದಿದ್ರು. ಇದು ನಾಟಿ ಕೋಳಿ ಲೆಗ್ ಪೀಸ್ ಆಗಿರೋದ್ರಿಂದ ಸ್ವಲ್ಪ ದಪ್ಪ ದಪ್ಪ ಬರೋಲ್ಲ, ತೆಳ್ಳ ಇರ್ತವೆ. ಹಂಗಾಗಿ ಇದು ಗ್ರೀನ್ ಕಲರು ಕಬಾಬ್ ಮಾಡಲಿಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿದ್ವಲ್ಲ, ಅದರಲ್ಲೇ ಸ್ವಲ್ಪ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಅದಕ್ಕೆ ಗ್ರೀನ್ ಚಿಲ್ಲಿ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಪುದೀನ ಅದು ಕೂಡ ಸೇರಿಸ್ಬಿಟ್ಟು ಈಗ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಿಂಪಲ್, ಏನಿಲ್ಲ. ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಪುದೀನ, ಗ್ರೀನ್ ಚಿಲ್ಲಿ ಅದು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಸ್ವಲ್ಪ ಇದಕ್ಕೂ ಕೂಡ ಚಿಕನ್ ಮಸಾಲ, ಗರಂ ಮಸಾಲ ಅದನ್ನು ಹಾಕ್ಬಿಟ್ಟು 1-2 ಸ್ಪೂನು ಕಾರ್ನ್ಫ್ಲವರ್ ಹಾಕ್ತೀನಿ, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಸಿಂಪಲ್ಲು. ಅದ್ರ ಜೊತೆಗೆ 1 ಮೊಟ್ಟೆ ಹೊಡಿತಾ ಇದ್ದೀನಿ. 1 ಮೊಟ್ಟೆ ಹೊಡೆದು ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಕೂಡ ಎಲ್ಲದೂ ಒಂದು ಏನಿಲ್ಲ ಅಂದರೂ ಒಂದು ಅರ್ಧ ತಾಸಾದರೂ ನೆನೆಲಿಕ್ಕೆ ಬಿಡಬೇಕು. ನೆಂದರೆ ತುಂಬ ಚೆನ್ನಾಗೇ ಇರುತ್ತೆ, ಸಾಫ್ಟಾಗಿ ಬರುತ್ತೆ. ಕರಿಲಿಕ್ಕೂ ಅದಕ್ಕೂ ಎಲ್ಲ ಸ್ವಲ್ಪ ಈಸಿ ಆಗುತ್ತೆ. ಹಾಗಾಗಿ ಫ್ಲೇವರೆಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಉಪ್ಪು, ಹುಳಿ, ಖಾರ ಅನ್ನೋದ್ರಿಂದ ಒಂದು ಅರ್ಧ ತಾಸು ಬಿಡ್ತೀವಿ. ಈಗ ಎಲ್ಲದಕ್ಕೂ ನಿಂಬೂನ ಸ್ವಲ್ಪ ಹಿಂಡಿ ಬಿಡ್ತಾಯಿದ್ದೀನಿ. ಈಗ ನಾನು ಫಸ್ಟು ಬಿರಿಯಾನಿ ಮಾಡಲಿಕ್ಕೆ ಒಂದು ಕಡಾಯಿ ಇಟ್ಟಿದ್ದೀನಿ. ಬಿರಿಯಾನಿ ಪಾತ್ರೆ ಅಂತಲೇ ಇರುತ್ತೆ, ಅದನ್ನು ತಗೊಂಡ್ಬಿಟ್ಟಿದ್ದೀನಿ. ನಮ್ಮನೆ ಬಿರಿಯಾನಿ ಸ್ವಲ್ಪ ಜಾಸ್ತಿ ಓಡುತ್ತೆ ಅಂತ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ಪೈಸಸ್ ಎಲ್ಲ ಸೇರಿಸ್ತಾಯಿದ್ದೀನಿ. ಎಲ್ಲದನ್ನು ಸ್ಪೈಸಸ್ ಹಾಕ್ಬಿಟ್ಟು ಏನೇನಿರುತ್ತಲ್ಲ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಅದು ಇದು ಏನೇನಿರುತ್ತೋ ಪಲಾವ್ ಎಲೆ ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಈಗ ಚಿಕನ್ ಕಲಸಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಡೋಣ. ಏನಿಲ್ಲ ಆದರೂ ಇದು ಒಂದು ಕುಕ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಾಣುತ್ತೆ. ನಾಟಿ ಕೋಳಿ ಆಗಿರೋದ್ರಿಂದ ಟೈಮ್ ತಾಣುತ್ತೆ. ಅದೊಂದು ಅರ್ಧ ತಾಸು ಆಗಲಿ, ಕುಕ್ ಆಗಲಿ, ಬೆಂದಿದೆಯೋ ಇಲ್ಲ ಅಂತ ಚೆಕ್ ಮಾಡಿ ಆದಮೇಲೆ ನಾವು ಈ ಕಡೆ ರೈಸ್ ಮಾಡಲಿಕ್ಕೆ ಇಡೋಣ. ಈ ಕಡೆ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ, ಅದಕ್ಕೆ ಸ್ಪೈಸಸ್ ಹಾಕಿದ್ದೀನಿ, ಮತ್ತು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ, ಉಪ್ಪು ಹಾಕ್ತಾಯಿದ್ದೀನಿ, ನಿಂಬು ಹಾಕ್ತಾಯಿದ್ದೀನಿ. ಅದೆಲ್ಲ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳೋದಕ್ಕೆ ಅದನ್ನು ಇನ್ನೊಂದು ಸೈಡಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿರ್ತೀನಿ. ಮುಚ್ಚಿಡೋಣ. ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ. ನೀರು ಪೂರ್ತಿ ಬಾಯಿಲ್ ಆಗ್ತಾ ಇರಲಿ. ಅದು ಬಾಯಿಲ್ ಆಗೋ ಅಷ್ಟೊತ್ತಿಗೆ ಈ ಕಡೆ ನಾವು ಅಕ್ಕಿನ ತೊಳಿಲಿಕ್ಕೆ ಇಟ್ಕೊಂಡಿದ್ದೀವಿ. ನಿಮಗೆ ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು. ಅಂದರೆ ಏನಂದರೆ 1 kg ನಾವು ಚಿಕನ್ ತಗೊಂಡಿದ್ದೀವಿ ಅಂತ ಅಂದರೆ 1 kg ರೈಸ್ ತಗೊಂಡ್ರೆ
ಚೆನ್ನಾಗಿರುತ್ತೆ. ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀವಿ ಅಂದರೆ ಅರ್ಧ ಕೆ ಜಿಗಿನ ಕಡಿಮೆ ಇದ್ರೂ ಟೇಸ್ಟ್ ಚೆಂದಿರುತ್ತೆ. ನಾವು ಅರ್ಧ ಕೆ ಜಿ ಚಿಕನ್ಗೆ 1 ಕೆ ಜಿ ಅಕ್ಕಿ ಹಾಕೋದು, 1.5 ಕೆ ಜಿ ಅಕ್ಕಿ ಹಾಕೋದು ಮಾಡಿದರೆ ಅದು ಫ್ಲೇವರ್ ಚೆನ್ನಾಗಿರಲ್ಲ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರಲ್ಲ. ಹಾಗಾಗಿ ಕರೆಕ್ಟ್ ಆಗಬೇಕು. ಇನ್ನು ಸ್ವಲ್ಪ ಕಡಿಮೆ ತಗೊಂಡ್ರು ಚೆನ್ನಾಗಿರುತ್ತೆ. ನಂಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ಹಂಗಾಗಿ ನಾನು ಸ್ವಲ್ಪ ಹೋಮಿಯೋಪತಿ ಟ್ರೀಟ್ಮೆಂಟ್ ಸ್ವಲ್ಪ ಜಾಸ್ತಿ ತಗೊಳ್ತಾ ಇರ್ತೀನಿ. ಅದು ನನಗೆ ಸ್ವಲ್ಪ ಚೆನ್ನಾಗಿ ಅನ್ನಿಸುತ್ತೆ, ಮತ್ತು ಎಲ್ಲನ ಹೋಗ್ಬೇಕಾದ್ರೂ ಈಸಿ ಗೋ ಅನಿಸುತ್ತೆ. ಹಂಗಾಗಿ ಈಗ ಸ್ವಲ್ಪ ಇಂಗ್ಲೀಷ್ ಮೆಡಿಷನ್ನು ಸ್ವಲ್ಪ ಜಾಸ್ತಿ ಎಫೆಕ್ಟ್ ಆಗ್ತಾ ಇರ್ತವೆ. ನಾವು ಸ್ವಲ್ಪ ಏಜ್ ಆದಂಗೆಲ್ಲ ಸ್ವಲ್ಪ ಜಾಸ್ತಿ ಇದಾಗುತ್ತೆ. ಹಂಗಾಗಿ ಸ್ವಲ್ಪ ಎಷ್ಟು ಸಾಧ್ಯವೋ ಅಷ್ಟು ಮನೆಗೆ ಹೋಗಂಗೆ ಮಾಡ್ಕೋಬೇಕು. ಅದಕ್ಕೆ ಹೋಗಲಿಲ್ಲ ಅಂತಂದರೆ ಸ್ವಲ್ಪ ಹೋಮಿಯೋಪತಿ ಆಯುರ್ವೇದಿಕ್ ಸ್ವಲ್ಪ ತೋರಿಸ್ಕೊಂಡು ಸ್ವಲ್ಪ ಲಾಂಗ್ ಟ್ರೀಟ್ಮೆಂಟ್ ತಗೊಂಡ್ರೆ ಬೇಗ ಹೋಗುತ್ತೆ ಅನ್ನೋದ್ರಿಂದ ತಗೊಳ್ತಾ ಇದ್ದೀನಿ. ಈಗ ಚಿಕನ್ ನೋಡಿ ಪೂರ್ತಿ ಬೆಂದಿದೆ. ಈಗ ಪೂರ್ತಿ ನೋಡಿ ಅದು ಗಟ್ಟಿ ಗ್ರೇವಿ ಥರ ಗಟ್ಟಿ ಆಗಿಬಿಟ್ಟಿದೆ. ಈಗ ಅದು ಆಗಿದೆಯಲ್ಲ, ಮತ್ತು ಹಿಂದೆಗಡೆ ಸಣ್ಣ ಉರಿ ಇರುತ್ತೆ. ಹಂಗಾಗಿ ಸ್ವಲ್ಪ ದೊಡ್ಡ ಉರಿಗಿಟ್ರೆ ಅನ್ನ ಮೆತ್ತಗಾಗೋದಿಲ್ಲ, ಇಲ್ಲಾಂದರೆ ಸಣ್ಣ ಉರಿಗಿಟ್ರೆ ಸ್ವಲ್ಪ ಅನ್ನ ಬೇಗ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಚಿಕನ್ ಬೆಂದಿರೋದನ್ನು ಹಿಂದಕ್ಕೆ ಶಿಫ್ಟ್ ಮಾಡಿ ಈಗ ಅಕ್ಕಿ ಕುದಿಲಿಕ್ಕೆ ಈಗ ಮುಂದಕ್ಕೆ ಶಿಫ್ಟ್ ಮಾಡಿದ್ದೀನಿ. ಈಗ ಅದು ನೀರು ಕುದೀತಾ ಇರುತ್ತಲ್ಲ, ನೀರು ಕುದೀತಾ ಇರಬೇಕಾದ್ರೆ ನೀವು ಅಕ್ಕಿ ಸುರಿಬೇಕು. ನೀರು ತಣ್ಣಗಿದ್ದ ಮೇಲೆ ಅಕ್ಕಿ ಸುರಿದ್ರೆ ಅನ್ನ ಮೆತ್ತಗಾಗ್ಬಿಡುತ್ತೆ. ಆಮೇಲೆ ದಮ್ ಬಿರಿಯಾನಿ ಮಾಡೋಕ್ಕೋಗಿ ಬೇರೆ ಎಲ್ಲ ಮುದ್ದೆ ಥರ ಆಗುತ್ತೆ. ಸ್ವಲ್ಪ ಅಕ್ಕಿ ಅನ್ನ ಉದುರು ಆಗಿ ಇದ್ದಾಗ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು 30% ಅಷ್ಟೇ ಬೆಂದಿರಲಿ ನೋಡಿ. ಇನ್ನು ಗಟ್ಟಿ ಅಕ್ಕಿ ಇರುತ್ತೆ ಅಂತಾರಲ್ಲ, ಅವಾಗಲೇ ನೀವು ಅನ್ನ ತೆಗೆದ್ಬಿಟ್ಟು ಆ ಕಡೆಗೆಲ್ಲ ಶಿಫ್ಟ್ ಮಾಡಿಬಿಟ್ಟು ಅದು ಮಸಾಲಾಗೆಲ್ಲ ಹಾಕಿಬಿಟ್ಟು ಅದನ್ನು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅನ್ನ ಉದುರಾಗಿ ನೀಟಾಗಿ ಬಂದಿರುತ್ತೆ. ಕೆಳಗೆ ಸೀಬಾರ್ದು ಅಂತ ನಾನು ಒಂದು ತವ ಇಟ್ಟಿರ್ತೀನಿ, ಹಳೆದೊಂದು ತವ ಇಟ್ಕೊಂಡಿದ್ದೀನಿ. ಆ ತವ ಇಟ್ಟಿರ್ತೀನಿ, ಅದ್ರ ಮೇಲೆ ಕರ್ದಿರೋ ಅಂಥ ಈರುಳ್ಳಿ ಹಾಕಿಬಿಟ್ಟು ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಸ್ವಲ್ಪ ದಮ್ ಬರಲಿಕ್ಕೆ ಸ್ವಲ್ಪ ದಪ್ಪಂದು ಹೊಜೆಯದ್ದೇನಾದರೂ ಇಡಬೇಕು. ಹೊಜೆಯದಿಟ್ಟು ಅದಾದಮೇಲೆ ಒಂದು 20 ಮಿನಿಟ್ಸು ಇಲ್ಲ 15 ಮಿನಿಟ್ಸು ಸಣ್ಣ ಫ್ಲೇಮಲ್ಲಿ ಇಟ್ಬಿಟ್ರೆ ನೀಟಾಗಿ ಹಳ್ಕೊಂಡ್ಬಿಡುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಹಳ್ಕೊಂಡಿರುತ್ತೆ. ಅದು 30% ಬೆಂದಿರಬೇಕು, ಇನ್ನು 20% ಸಿಮ್ಮಲ್ಲೇ ಇರಬೇಕು. ಹಂಗಾಗಿ ನೀಟಾಗಿ ಬೆಂದಿರುತ್ತೆ ನೋಡಿ. ಈಗ ನಾನು ಆಲ್ರೆಡಿ ಕಬಾಬ್ಗೆ ಎಲ್ಲ ಕಲಸಿಟ್ಟಿದ್ನಲ್ಲ, ಅದು ತುಂಬ ಅಂದರೆ ತುಂಬ ಚೆನ್ನಾಗಿ, ಕೃಷ್ಣಪ್ಪ ಹೇಳ್ತಾನಲ್ಲ ರಸ್ಕ್ ಥರ ಬಂದಿರುತ್ತೆ ಅಂತ ಹೇಳ್ತಾನಲ್ಲ, ಆ ಥರ ನಿಜವಾಗೂ ನಾಟಿ ಕೋಳಿಯಲ್ಲೂ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬು ಎಲ್ಲ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನನ್ನ ಮಗನಿಗೆ ಯಾವಾಗ ನಾಟಿ ಕೋಳಿನ ಅದ್ರಾಗೆ ಏನಂದರೆ ವೈಟ್ ಕೋಳಿಗೆ ಸ್ವಲ್ಪ ಇಂಜೆಕ್ಷನ್ ಮಾಡಿ ಹಾರ್ಮೋನ್ಸ್ ಎಲ್ಲ ವೇರಿಯೇಷನ್ ಆಗುತ್ತೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಎಲ್ಲ ಹೇಳ್ತಾ ಇರ್ತಾರಲ್ಲ, ಹಂಗಾಗಿ ಏನು ಮಾಡಲಿಕ್ಕಾಗುತ್ತೆ, ಹೆಲ್ತನ್ನು ನೋಡ್ಕೋಬೇಕು, ಈ ಕಡೆ ಟೇಸ್ಟನ್ನು ನೋಡ್ಕೋಬೇಕು ಅನ್ನೋದ್ರಿಂದ ಇದು ಮಾಡಿರ್ತೀನಿ. ತುಂಬ ಚೆನ್ನಾಗೇ ಬಂದಿರುತ್ತೆ. ಅಂದರೆ ಸ್ವಲ್ಪ ಸಣ್ಣ ಮೀಡಿಯಮ್ ಕೋಳಿ ಆದರೆ ಬೇಗ ಕುಕ್ ಆಗುತ್ತೆ, ಸ್ವಲ್ಪ ಗಟ್ಟಿ ಕೋಳಿ ಆದರೆ ಕುಕ್ ಆಗೋಲ್ಲ. ನೀವು ಕುಕ್ಕರಲ್ಲಿ ಆದ್ರೂ ಮಾಡ್ಬೋದು. ನಾನು ಕುಕ್ಕರಲ್ಲಿ ಏನು ಮಾಡಿಲ್ಲ, ಇದೇ ಥರದಲ್ಲೇ ಮಾಡಿದ್ದೀನಿ. ನಮ್ಮ ಕುಕ್ಕರ್ ರೈಸ್ಗಿಂತ ಈ ರೈಸೇ ನಮಗೆ ತುಂಬ ಇಷ್ಟ. ಹಂಗಾಗಿ ನೋಡಿ ಅನ್ನ ಕೂಡ ಉದುರಾಗಿ ತುಂಬ ಚೆನ್ನಾಗಿ ಬಂದಿದೆ. ಕಾಲು ಎಲ್ಲ ಸ್ಕಿನ್ ಎಲ್ಲ ಬಿಟ್ಟಿದೆ ನೋಡಿ, ಆ ಥರ ಬೆಂದಿದೆ, ತುಂಬ ಚೆನ್ನಾಗೇ ಬೆಂದಿದೆ. ಬಿರಿಯಾನಿ ಆಗಿದ್ದು ಕಬಾಬ್ ಆಯಿತು. ಕಬಾಬ್ ನನ್ನ ಮಗ ಹಂಗೆ ಕರ್ದು ಅವಾಗೆ ಕೊಟ್ಟೆ ತಿನ್ನಲಿಕ್ಕೆ, ಯಾಕಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.